ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಯಾವುದು ಅಂತ. ಎಸ್, ಕಿಟಿ ಪಾರ್ಟಿ ವ್ಲಾಗ್. ತಮ್ಮನೇಲೆಲ್ಲ ಗೊತ್ತಾಗಿರುತ್ತೆ. ಯೂಶ್ವಲಿ ನಾನು ಡ್ರೈವ್ ಮಾಡೋದನ್ನ ನೋಡಿರ್ತೀರ. ಇವತ್ತು ನನ್ನ ಫ್ರೆಂಡ್ ಡ್ರೈವ್ ಮಾಡ್ತಿದ್ದಾರೆ. ಫಾರ್ ಅ ಚೇಂಜ್ ಇವತ್ತು ಬ್ಯಾಚಸ್ ವೈಸ್ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ. ಬಿಕಾಸ್ ರೆಸ್ಟೋರೆಂಟ್ ದೂರ ಇದ್ದಿದ್ದರಿಂದ 4 to 5 ಮೆಂಬರ್ಸ್ ಒಟ್ಟಿಗೆ ಹೋದ್ವಿ. ಎನಿ ಗೆಸ್ ಯಾವುದು ರೆಸ್ಟೋರೆಂಟ್ ಅಂತ? ಎಸ್, ಇದು ಇವಾನಾ ರೆಸಾರ್ಟ್ ಅಂತ ಚಾಮುಂಡಿ ಬೆಟ್ಟದ ಹತ್ರ ಬರುತ್ತೆ. ಈ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಹೈಲಿ ರೆಕಮೆಂಡೆಡ್ ನನ್ನ ಕಡೆಯಿಂದ. ನಿಜವಾಗ್ಲೂ ಅಷ್ಟೇ ನೇಚರ್ ಮಧ್ಯೆ ಇದೆ ಇದು ರೆಸಾರ್ಟು. ವೆರಿ ಪೀಸ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತೂ. ಯಾರೆಲ್ಲ ಮೈಸೂರಲ್ಲಿದ್ದೀರಾ ಅಥವಾ ಮೈಸೂರಿಗೆ ಬರ್ತಿದ್ದೀರಾ, ಡೆಫಿನೆಟ್ಲಿ ಈ ರೆಸಾರ್ಟ್ನ ಟ್ರೈ ಮಾಡಬೇಕು. ಎನ್ವಿರಾನ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಿನ್ನರ್ಗೆ ಹೋದ್ರೂ ಅಂತೂ ಲೈಟಿಂಗ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಸಹ. ಇದು ಫುಡ್ ಕೋರ್ಟ್ ಏರಿಯಾ ನೋಡ್ತಿರ್ಬೋದು ನೀವು. ಸ್ವಿಂಗಲ್ಲೆಲ್ಲ ಮಾಡಿದ್ದಾರೆ. ಡೈನಿಂಗ್ ಅಲ್ಲೂ ಕೂಡ ತೊಗೋಬೋದು. ಆ್ಯಂಡ್ ಪಕ್ಕದಲ್ಲೇ ಲಾಂಚ್ ಕೂಡ ಇತ್ತು. ಹಾಗೆ ನಾವು 20 ಮೆಂಬರ್ಸ್ ಇದ್ದಿದ್ದರಿಂದ ಲಾಂಗ್ ಟೇಬಲೇ ತೊಗೊಂಡ್ವಿ. ನಮ್ಮ ಕಿಟಿ ರೂಲ್ ಗೊತ್ತಿದೆಯಲ್ಲ, 12:30 ಬಿಫೋರ್ ಬಂದರೆ ಅವ್ರಿಗೆ ಪ್ರೈಸ್ ಇರುತ್ತೆ. ಸೊ ಇವರು ಹರಿಬರಿ ಕಾರ್ನ ಸರಿಯಾಗಿ ಪಾರ್ಕ್ ಮಾಡ್ತೀರಾ ಬಂದು ಅರ್ಲಿ ಬರ್ಡ್ಗೋಸ್ಕರ ವೆಯ್ಟ್ ಮಾಡಿ ಫೈನಲಿ ರೀಚ್ ಆದರು ಬಿಫೋರ್ 12:30. ಈ ರೆಸಾರ್ಟ್ ಬಂದು ಸ್ವಲ್ಪ ದೂರ ಇದೆ ಸಿಟಿ ಸೆಂಟರಿಂದ. ಹಾಗಾಗಿ ಹೋಗೋಷ್ಟರಲ್ಲಿ ಎಲ್ಲರಿಗೂ ಟಯರ್ಡ್ ಆಗೋಗಿತ್ತು. ಹಾಗಾಗಿ ಫ್ರೂಟ್ ಬಂಚ್ ಆರ್ಡರ್ ಮಾಡಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೂಟ್ ಬಂಚ್ದು. ಆ್ಯಸ್ ಯೂಶ್ವಲ್ ಇದೆಯಲ್ಲ, ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು. ಆಲ್ಮೋಸ್ಟ್ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಅಲ್ಲಲ್ಲೇ ಫೋಟೋಸ್ ಎಲ್ಲ ತೊಗೋತಿದ್ವಿ. ಸ್ಟಾರ್ಟರ್ಸ್ ಎಲ್ಲ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟರ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೂಪಿಂದ ಹಿಡಿದು ಅಟ್ ಲಾಸ್ಟ್ ಬಿರಿಯಾನಿವರೆಗೂ ಕೂಡ ಚೆನ್ನಾಗೇ ಇತ್ತು. ಸ್ಟಾರ್ಟರ್ಸ್ ಅಂತೂ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಚೀಸ್ ಬಾಲ್ ಆಗಲಿ, ಚಿಕನ್ನಲ್ಲಿ ಸ್ಟಾರ್ಟರ್ಸ್ ಆಗಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ನೋಡ್ತಿರ್ಬೋದು ನೀವು, ಇದಂತೂ ಇನ್ನೊಂದು ವೆರೈಟಿ ಆಫ್ ಚಿಕನ್ ಬಾರ್ಬಿಕ್ಯೂ ಥರನೇ ಬರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಬೆಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಫುಡ್ ವೈಸಲ್ಲಿ. ಏನು ನೋಡ್ತಿದ್ದೀರಾ, ಇದು ವೆಜ್ ಸ್ಟಾರ್ಟರ್, ಮಶ್ರೂಮ್ ಸ್ಟಾರ್ಟರು. ಆ್ಯಂಡ್ ನಮ್ಮ ಕಿಟ್ಟಿಯಲ್ಲಿ ವೆಜ್ ಅವ್ರು ಕೂಡ ಇದ್ದಾರೆ. ಸೊ ಎರಡು ಕಂಬೈನ್ ಆಗುತ್ತೆ. ಈ ಕಿಟಿ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವೇ ನೋಡಿ ಎಷ್ಟು ಫನ್ ಆಗಿದೆ ಗೇಮ್ ಅಂತ. ನೋಡಿದ್ರಲ್ಲ ಗೇಮ್ ಎಷ್ಟು ಫನ್ ಆಗಿತ್ತು ಆ್ಯಂಡ್ ಎಕ್ಸೈಟ್ಮೆಂಟ್ ಆಗಿತ್ತು ಅಂತ. ಅಂದರೆ ರೂಲ್ಸ್ ಏನಂದರೆ 1 to 100 ಬರೀಬೇಕು. ಡೈಸ್ ಹಾಕ್ಕೊಂಡು 6 ಬಂದಾಗ ಸ್ಟಾಪ್ ಮಾಡಿ ಇನ್ನೊಬ್ಬರಿಂದ ಪೆನ್ ಕಿತ್ಕೋಬೇಕು. ರಿಯಲಿ ಇಟ್ ವಾಸ್ ಫನ್. ನಿಮಗೆ ಅನ್ಸುತ್ತಾ ಇರುತ್ತೆ, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಫೈನಲಿ ಗೇಮ್ ಕಂಪ್ಲೀಟ್ ಆಯಿತು. ಫಸ್ಟ್ ಪ್ರೈಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಅನೌನ್ಸ್ ಮಾಡಿದ್ರು. ಸ್ವಲ್ಪ ಬ್ರೇಕ್ ಕೊಟ್ಟು ಸೆಕೆಂಡ್ ಹೋಸ್ಟ್ ಕೂಡ ಗೇಮ್ ಸ್ಟಾರ್ಟ್ ಮಾಡಿದ್ರು, ರೂಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಿ. ಇದು ಸಹ ಫನ್ ಆಗಿತ್ತು. ಕಲರ್ ನೇಮ್ಸ್ನ ಹೇಳಬೇಕಿತ್ತು. ಪಿಂಕ್, ಬ್ಲ್ಯಾಕ್, ಪಿಂಕ್, ಬ್ಲೂ, ಗ್ರೀನ್, ಬ್ಲ್ಯಾಕ್, ಗ್ರೀನ್, ಬ್ಲ್ಯಾಕ್, ರೆಡ್, ಬ್ಲೂ, ಗ್ರೀನ್, ರೆಡ್, ಆರೆಂಜ್, ಬ್ರೌನ್, ಬ್ಲೂ, ಆರೆಂಜ್, ಬ್ರೌನ್, ಬ್ಲೂ, ಗ್ರೀನ್. ಕಲರ್ಸ್ ನೇಮ್ನ ಹೇಳಬೇಕಿತ್ತು. ಆ್ಯಂಡ್ ಬರ್ದಿರೋದು ಕೂಡ ಸ್ಕೆಚ್ ಪೆನ್ ಕಲರ್ಸಲ್ಲೇ. ಸೊ ಇಟ್ ವಾಸ್ ಸೋ ಕನ್ಫ್ಯೂಸಿಂಗ್, ಬಟ್ ಸ್ಟಿಲ್ ಇಟ್ ವಾಸ್ ಫನ್. ನೋಡಿದ್ರಲ್ಲ ಹೇಗೆ ಡಿಸ್ಟ್ರಾಕ್ಟ್ ಮಾಡ್ತಿದ್ರು ಅಂತ. 1 ಮಿನಿಟಲ್ಲಿ ಎಲ್ಲ ಕಲರ್ಸ್ನೂ ಹೇಳಬೇಕಿತ್ತು. ಆ್ಯಂಡ್ ಮುಗಿಸಿದ್ರೆ ರಿಪೀಟ್ ಮಾಡಬೇಕಿತ್ತು ಅದನ್ನು. ಸೀರಿಯಸ್ಲಿ ಅಷ್ಟು ಫನ್ನಾಗಿ ಆಡಿದ್ವಿ ನಾವಂತೂ ಗೇಮ್ನ. ನೋಡೋಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಹಾರ್ಡ್. ನೆಕ್ಸ್ಟ್ ಮೆಂಬರ್ ಹೇಗೆ ಆಡ್ತಾರೆ ನೋಡಿ. ಗ್ರೀನ್, ಬ್ಲ್ಯಾಕ್, ರೆಡ್, ಬ್ಲೂ. ಫೈನಲಿ ಗೇಮ್ಸ್ ಎಲ್ಲ ಮುಗಿಸಿ ಊಟ ಸ್ಟಾರ್ಟ್ ಮಾಡಿ, ಊಟ ಕೂಡ ಮುಗಿಸಿ ಲಾಸ್ಟಲ್ಲಿ ಹೌಸಿ ಗೇಮ್ ಇದೆಯಲ್ಲ ಅದನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಲಾಸ್ಟ್ ಕಿಟಿ ಬ್ಲಾಗಲ್ಲೇ ಹೇಳಿದ್ದೆ ಈ ಗೇಮ್ ಬಗ್ಗೆ. ಆ್ಯಸ್ ಯೂಶ್ವಲ್ ಅದೇ ಕ್ಯೂರಿಯಾಸಿಟಿ, ಅವ್ರ ನಂಬರ್ ಹೇಳ್ತಾರಾ ಅಂತ, ಅವ್ರ ನಂಬರ್ ಬಂತಾ ಅಂತ ವಿನ್ ಆಗೋಕ್ಕೆ. ಫೈನಲಿ ಗೇಮ್ಸ್ ಎಲ್ಲ ಮುಗಿಸಿ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೈಮು. ಇವ್ರು ನೋಡಿ ಅರ್ಲಿ ಬರ್ಡ್ ಬೇಗ ಬಂದ್ರಲ್ಲ, ಸೊ ಹಂಗಾಗಿ ಅರ್ಲಿ ಬರ್ಡ್ ತೊಗೋತಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ, ನೋಡ್ತಿರ್ಬೋದು ನೀವು. ಅಟ್ ಲಾಸ್ಟ್ ಡೆಸರ್ಟ್ ಟೈಮು. ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ವಿತ್ ಬ್ರೌನಿ, ಕೋಕೋನಟ್ ಪುಡಿಂಗ್. ಆ್ಯಸ್ ಯೂಶ್ವಲ್ ಎಲ್ಲ ಡೆಸರ್ಟ್ಸ್ ಹೇಗಿರುತ್ತೆ ಅದೇ ತೊಗೊಂಡ್ವಿ. ರೀಲ್ಸ್ ಮಾಡೋಕ್ಕೆ ಅಂತಲೇ ಒಂದು ಗ್ರೂಪ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿತ್ತು. ಇನ್ನು ಕೆಲವರು ವ್ಲಾಗಿಗೆಲ್ಲ ಹಾಯ್ ಹೇಳ್ತಿದ್ರು, ಇಂಟ್ರಡ್ಯೂಸ್ ಮಾಡ್ಕೊತಿದ್ರು. ಆ್ಯಂಡ್ ಇನ್ನೊಂದು ಬ್ಯಾಚ್ ಸುಮ್ಮನೆ ಕುತ್ಕೊಬಿಟ್ಟಿದ್ರು ಟಯರ್ಡ್ ಆಗಿ. ಆ್ಯಂಡ್ ದಿಸ್ ಇಸ್ ಅವರ್ ಕಿಟಿ ಗ್ರೂಪ್. ಎಲ್ಲರೂ ಎವ್ರಿ ಡೇ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಮಂತ್ಲಿ ಒನ್ಸ್ ಈ ರೀತಿ ಫ್ರೆಂಡ್ಸ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಇದೇ ಥರ ನನ್ನ ವ್ಲಾಗ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಸೂನ್.